ಹಲೋ ಫ್ರೆಂಡ್, ನಮಸ್ತೆ. ಇವತ್ತು ನಾನು ಮಾಡ್ತಾಯಿದ್ದೀನಿ ಟೊಮೊಟೊ ಆಲೂಗೆಡ್ಡೆ ಸಾಂಬಾರು. ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಫಸ್ಟ್ ಆಲೂ, ಟೊಮೊಟೊ, 2 ಟೊಮೊಟೊ ಈ ರೀತಿ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. 2 ಟೊಮೊಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು. ನೆಕ್ಸ್ಟ್ ನಾನು ಸಾಂಬಾರು ಪುಡಿ ತೋರಿಸ್ತೀನಿ. ನೆಕ್ಸ್ಟು ಫ್ರೆಂಡ್ಸ್, ಇಲ್ಲಿ ನಾನು ಇದು ಖಾರದ ಪುಡಿ, ಸಾಂಬಾರು ಪುಡಿ, ಲೈಟಾಗಿ ಸ್ವಲ್ಪ ಧನಿಯಾ, ಅರಿಶಿನ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ. ಬನ್ನಿ ಫ್ರೆಂಡ್, ಇವಾಗ ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸಾಸಿವೆ, ಜೀರಿಗೆ, ಹೀಗೆ ಇದನ್ನು ಸಿಡಿಯಾಕಿ ಬಿಡಬೇಕು. ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ಫ್ರೆಂಡ್, ಸಿಡಿತಾ ಇದೆ. ನೆಕ್ಸ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಫ್ರೆಂಡ್. ಇವಾಗ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಟೊಮೊಟೊ, ಜೊತೆಗೆ ಲೈಟಾಗಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಇವಾಗ ಟೊಮೊಟೊ ಬೇಯಲಿಕ್ಕೆ. ಅದ್ರ ಜೊತೆ ಸ್ವಲ್ಪ ಲೈಟಾಗಿ ಅರಿಶಿನ ಫುಲ್ಲೇ ಅಂದ್ಕೊಳ್ಳಿ, ಅರಿಶಿನ ಹಾಕಿದ್ದೀನಿ. ಇವಾಗ ಸ್ವಲ್ಪ ಲೈಟಾಗಿ ಟೊಮೊಟೊ ಬೇಯಿಸ್ಕೊಳ್ಳಿ. ಇವಾಗ ನಿಮಗೆ ಕಾಣಿಸ್ತಿದೆ ಟೊಮೊಟೊ ಬೆಂದಿದೆ. ನಾನಿವಾಗ ಆಲೂಗೆಡ್ಡೆ ಹಾಕ್ತಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಫ್ರೆಂಡ್. ಒಂದು 10 ನಿಮಿಷ ಇದು ಹಂಗೆ ಡ್ರೈ ಆಗಿಬಿಟ್ಬಿಡೋಣ ಆಲೂಗೆಡ್ಡೆನ. ಈ ರೀತಿ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ ಬಿಟ್ಬಿಡೋಣ. ಹಾಂ ಫ್ರೆಂಡ್, ಇವಾಗ ನೋಡಿ ಖಾರದ ಪುಡಿ, ಸಾಂಬಾರು ಪುಡಿ, ಧನಿಯಾ ಪುಡಿ ಪೂರ ನಾನು ಒಂದೇ ಸಲ ಹಾಕ್ತಿದ್ದೀನಿ. ಒಂದು 5 ಮಿನಿಟ್ ಅಷ್ಟೇ ಬಿಟ್ಟಿದ್ದೆ ನಾನು ಆಲೂ ಫ್ರೈ ಆಗೋಕ್ಕೆ ಎಣ್ಣೆಗೆ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಆಯಿತು. ಚೆನ್ನಾಗಿ ಫ್ರೈ ಆದಮೇಲೆ ನಿಮಗೆ ಎಷ್ಟು ನೀರು ಬೇಕು ನೋಡಿ ಫ್ರೆಂಡ್, ಅಷ್ಟು ನೀರು ಹಾಕ್ಕೊಂಬಿಡಿ. ಈ ರೀತಿ ನೀರು ಹಾಕ್ಕೊಳ್ಳಿ. ಫುಲ್ಲು ನೀರು ಹಾಕೊಂಡ್ಮೇಲೆ ಈ ರೀತಿ ಸ್ವಲ್ಪ ನೀಟಾಗಿ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡ್ರಲ್ಲ ನನಗೆ ಇನ್ನೂ ಸ್ವಲ್ಪ ನೀರು ಬೇಕು, ಅದಕ್ಕೋಸ್ಕರ ಹಾಕ್ತಿದ್ದೀನಿ. ಈಗ ನೋಡಿ ಫ್ರೆಂಡ್, ಈ ಟೊಮೊಟೊ ದಪ್ಪ ಕಟ್ ಮಾಡಿಟ್ಟಿದ್ನಲ್ಲ, ಆ ಟೊಮೊಟೊನ ಹಾಕ್ತಾಯಿದ್ದೀನಿ ನಾನು. ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. ನೋಡಿ ಹಾಕ್ತಿದ್ದೀನಿ. ಈ ರೀತಿ ಹಾಕ್ತಾಯಿದ್ದೀನಿ ನಾನು. ಇದು ನೋಡಿ ಫ್ರೆಂಡ್, ಕರಿಬೇವು ನಾನು ಒಗ್ಗರಣೆಗೆ ಹಾಕಿಲ್ಲ, ಮೇಲೆ ಹಾಕ್ತೀನಿ. ಮೇಲೆ ಹಾಕೋದ್ರಿಂದ ಸಾಂಬಾರು ತುಂಬ ಘಮ ಘಮ ಅನ್ನುತ್ತೆ, ಎಲೆನೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಕೊತ್ತಂಬರಿಯಿಂದ ತೆಂಗಿನಕಾಯಿ ಫ್ರೆಂಡ್. ಒಂದ್ಸಲ ಹಿಂಗೆ ನೀಟಾಗಿ ತಿರುಗಿಸ್ಕೊಂಡ್ಬಿಟ್ಟು
ಮತ್ತು ಫ್ರೆಂಡ್ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ, ಈಗ ಮತ್ತೆ ಸ್ವಲ್ಪ ಉಪ್ಪು ಹಾಕ್ತೀನಿ. ನಿಮಗೆ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಬೋದು. ಇದನ್ನು ಕುದಿಯೋವರೆಗೂ ಒಂದು ಸ್ವಲ್ಪ ಬಿಡಬೇಕು, ಚೆನ್ನಾಗಿದು ಕುದಿಬೇಕು. ನಿಮಗೆ ತೋರಿಸ್ತೀನಿ ಫ್ರೆಂಡ್. ಒಂದು 10 ಆವಾಗಲೇ ಒಂದು 5 ನಿಮಿಷ ಫ್ರೈ ಬಿಟ್ಟಿದ್ದೆ, ಈಗ ಒಂದು 10 ನಿಮಿಷ ಕುದಿಯೋಕೆ ಬಿಟ್ಬಿಡೋಣ. ಸಾಂಬಾರು ಮುದ್ದೆಗೆ ಅನ್ನಗೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕುದೀಲಿ ಫ್ರೆಂಡ್, ಕ್ಲೋಸ್ ಮಾಡೋಣ ಮತ್ತೆ ನೋಡಿ ಫ್ರೆಂಡ್. ಸಾಂಬಾರು ಕುದೀತಿದೆ, ಟೊಮೊಟೊ ಕೂಡ ದಪ್ಪ ಟೊಮೊಟೊ ಎಲ್ಲ ಬೆಂದಿದೆ. ನನಗೆ ಹಿಂಗೆ ಹಾಕಿದ್ರೆ ಇಷ್ಟ, ಅದಕ್ಕೆ ನಾನು ಹಾಕಿದ್ದೀನಿ. ನಿಮಗೆ ಹೆಂಗೆ ಇಷ್ಟ ಹಂಗೆ ನೀವು ಹಾಕೊಬೋದು. ಈಗ ಸಾಂಬಾರು ರೆಡಿ ಇದೆ ಫ್ರೆಂಡ್. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಅನ್ನಕ್ಕೆ ಮುದ್ದೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್. ವಾಚ್ ಫಾರ್ ಮೈ ವಿಡಿಯೋ.